that is the way. I mean, in tumba there is no fees as such to the in a consumer forum. There's nominal fee of 200 rupees iruttashte. That has to be paid by DD. So ella anukulanu ide ಒಂದು consumer forum hodre you will get all the relief also. ಪ್ರತಿಯೊಂದು like it may be very minute but still ಏನು ಹೇಳೋದು it is considered. Any consumer who goes to the consumer forum will definitely ಅವ್ರಿಗೆ ರಿಲೀಫ್ ಸಿಗುತ್ತೆ. ಬಟ್ ಏನಂದ್ರೆ ಅವ್ರಿಗೆ ಡಾಕ್ಯುಮೆಂಟ್ಸ್ ಸರಿ ಇರಬೇಕು. ಈಗ ಇಫ್ ದೇ ಹ್ಯಾವ್ ಟ್ರಾವೆಲ್ಡ್ ಬೈ ಬಸ್, ದೇ ಹ್ಯಾವ್ ಲಾಸ್ಟ್ ಎ ಬ್ಯಾಗೇಜ್, ಸ್ಪೆಷಲಿ ಒಂದು ಕೇಸ್ ನ್ಯಾಷನಲ್ ಕಮಿಷನ್ ಅಲ್ಲಿ ಆರ್ಡರ್ ಆಗಿರೋದು ಇದು. ಟ್ರೈನ್ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅವ್ರ ಬ್ಯಾಗೇಜ್ ಕಳೆದೋಗಿದೆ. ಸೊ ದೇ ಹ್ಯಾವ್ ಅವರು ಟಿಕೆಟ್ಗೆ ಐ ಮೀನ್ ದೇ ಹ್ಯಾವ್ ಪೇಡ್ ಮನಿ, ರಿಸರ್ವ್ ಮಾಡಿರೋ ಇದು ಕಂಪಾರ್ಟ್ಮೆಂಟ್ ಅದು. ಸೊ ಅಲ್ಲಿಂದ ಇವ್ರ ಬ್ಯಾಗೇಜ್ ಕಳೆದೋಗಿರೋದಕ್ಕೆ ದೇ ಹ್ಯಾವ್ ಫೈಲ್ಡ್ ಅ ಕೇಸ್ ಇನ್ ದ ಕನ್ಸ್ಯೂಮರ್ ಫೋರಮ್. ಸೊ ಏನೇನು ಬ್ಯಾಗೇಜ್ ಅಲ್ಲಿ ಇದೆ, ಐ ಮೀನ್ ಅಪ್ರಾಕ್ಸಿಮೇಟ್ಲಿ ದೇ ಹ್ಯಾವ್ ಸೆಟ್ ಸಮ್ 55,000. ಸೊ ದಟ್ ಕಂಪ್ಲೀಟ್ 55,000 ವಾಸ್ ಆರ್ಡರ್ಡ್ ಬೈ ದ ಕೋರ್ಟ್, ನ್ಯಾಷನಲ್ ಕಮಿಷನ್. ಸೊ ಅದಾದ ನಂತರ ಎಷ್ಟೊಂದು ಕೇಸಸ್ ಬಿಕಾಸ್ ಆಫ್ ದಿಸ್ ಕೇಸ್ ಎಷ್ಟೊಂದು ಜನ ಈಗ ಚೈನ್ ಕಳೆದೋದ್ರೆ ಐ ಮೀನ್ ವಾಟ್ ಎವರ್ ಇಟ್ ಇಸ್, ವಾಟ್ ಎವರ್ ದೇ ಹ್ಯಾವ್ ಲಾಸ್ಟ್ ಇನ್ ಅ ರಿಸರ್ವ್ಡ್ ಕಂಪಾರ್ಟ್ಮೆಂಟ್, ಅವರು ದೇ ಹ್ಯಾವ್ ಸ್ಟಾರ್ಟೆಡ್ ಫೈಲಿಂಗ್ ಕೇಸಸ್ ಇನ್ ಅ ಕನ್ಸ್ಯೂಮರ್ ಫೋರಮ್. ಮೇಡಮ್ ಸದ್ಯಕ್ಕೆ ಒಬ್ರು ಕಾಲರ್ ರೆಡಿ ಇದ್ದಾರೆ, ನೋಡೋಣ ಯಾರು. ಹಲೋ ಹಲೋ, ನಮಸ್ಕಾರ ಸರ್, ನಿಮ್ಮ ಹೆಸರು? ಮಹೇಶ್ ಅಂದ್ಬಿಟ್ಟು ಸರ್. ಮಹೇಶ್ ಅವ್ರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಇಲ್ಲ, ಬಸವನಗುಡಿ ಹತ್ರ. ಬಸವನಗುಡಿ ಹತ್ರ. ಹೌದು. ಹೇಳಿ ಸರ್, ನಿಮ್ ಸಮಸ್ಯೆ ಏನು ಅಂತ. ಆಕ್ಚುಲಿ ಲೈಕ್ ಇವಾಗ ನಿಮ್ಗೆ ಗೊತ್ತಲ್ಲ, ಇವಾಗ ಆನ್ಲೈನ್ ಎಲ್ಲ ಬುಕಿಂಗ್ ಮಾಡ್ತಾರಂತ. ಯಾವ್ದ್ರ ಬಗ್ಗೆ ಸರ್? ಏನಿಲ್ಲ, ನಾವೇನೋ ಪ್ರಾಡಕ್ಟ್ ಬೇಕಂದ್ರೆ ಇವಾಗ ಆನ್ಲೈನ್ ಬುಕಿಂಗ್ ಎಲ್ಲ ಇದೆ. ಓಕೆ, ಯಾವ್ದು ಹೇಳಿ. ಸ್ನ್ಯಾಪ್ಡೀಲ್, ಫ್ಲಿಪ್ಕಾರ್ಟ್ ತರಲ್ಲ. ಹಾ ಸರ್. ಸೊ ಅದ್ರಲ್ಲಿ ಸ್ನ್ಯಾಪ್ಡೀಲ್ ಅಲ್ಲಿ ನಾನು ಒಂದು ಪ್ರಾಡಕ್ಟ್ ಬುಕ್ ಮಾಡಿದ್ದೆ. ಸ್ನ್ಯಾಪ್ಡೀಲ್ ಅಲ್ಲಿ. ಹಾ ಹೇಳಿ ಸರ್. ಸೊ ಅದು ಲೈಕ್ ಪ್ರಾಡಕ್ಟ್ ಏನ್ ಬುಕ್ ಮಾಡಿದ್ರೆ ಅದೇ ಬಂತು. ಹಾ. ಬಟ್ ಆಫ್ಟರ್ 7 days ನಾನು ಅದು ಓಪನ್ ಮಾಡಿ ನೋಡಿದ್ದೆ ಆ ಪ್ರಾಡಕ್ಟ್ ನ. ಆಫ್ಟರ್ 7 days. ಆಫ್ಟರ್ 7 days. ಹಾ. ಸೊ ಆ ಪ್ರಾಡಕ್ಟ್ ಡ್ಯಾಮೇಜ್ ಇತ್ತು. ಓಕೆ. ಬಟ್ ನಾವು ತಿರ್ಗಾ ಫೋನ್ ಮಾಡಿ ಕೇಳಿದ್ವಿ ಅವ್ರ ಹತ್ರ. ಹಾ. ಹಲೋ, ಹೇಳಿ ಕೇಳಿಸ್ತಾ ಇದೆ, ಹೇಳಿ. ಸೊ ಅವ್ರು ಹೇಳಿದ್ರು ಅದೇನು ರಿಪ್ಲೇಸ್ ಮಾಡಕ್ ಆಗಲ್ಲ, ಏನು ಮಾಡಕ್ ಆಗಲ್ಲ ಅಂತ ಹೇಳಿದ್ರು. ಹಾ. ಅಂಡ್ ಅದೊಂದ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್ ಅದು. ಓಕೆ. ಸೊ ಇದಕ್ಕೇನಾದ್ರೂ ಸಮಸ್ಯೆ ಇದೆಯಾ? ಇದೆ ಸರ್, ಖಂಡಿತ ನೀವು ನಮ್ಮ ಅಡ್ವೊಕೇಟ್ ಅವ್ರ ಜೊತೆ ಮಾತನಾಡಬಹುದು ಮೇಡಮ್. Okay. Yeah, good evening, Mr. Mahesh. Yeah, there is definitely you have solution. ನೀವು ನಿಮ್ಮ ಪ್ರಕಾರ you have already conveyed this to your from where you purchased, alva, from your dealer. So yeah. Now what you can do is you can file a complaint, and if you have got the right address, you can always the notice goes to them and they come before the court. And you say it's an expensive product, right? What is the value exactly? 3,000. Okay, 3,000. Okay, and because of the defect in the product, see, there must have been some damages caused to you, right? Yeah. That you adanna ನೀವು ಯೂಸ್ ಮಾಡಕ್ ಆಗದೆ ಇರಬಹುದು, ಅಥವಾ like the damages might have increased because you have been waiting for that, and that agony, mental agony, that it is defective, and you have literally fought with the person for giving you a defective product, adalla irodu. So you can ask for the claims, that is, you can ask for mental agony, you can ask for all the the defective product, nim defect ಕೊಟ್ಟಿರೋದ್ರಿಂದ ನಿಮ್ಗೆ ಅದರಿಂದ ತೊಂದರೆ ಆಗಿದೆ, there is deficiency in service. Actually any product ನೀವು amount ಕೊಟ್ರೆ, when you give the value of the product, they are supposed to deliver you the proper goods, okay, with no defect, defects in it. So definitely it will attract this Consumer Protection Act. You can file before a consumer court, that is, you can file in any one of the district forum. There are three courts, 3 courts in the sense, we call it pecuniary jurisdiction anta. Andre depending on the value of the goods, you can either file before the district forum. Okay, district forum andre ಒಂದು ಕಾವೇರಿ ಭವನ್ ಅಲ್ಲಿದೆ, ಇನ್ನೊಂದು ಸ್ವಾತಿ ಕಾಂಪ್ಲೆಕ್ಸ್ just next to Swati Hotel, and one is next to Chandrika Hotel. Okay, Swati Hotel near Naurang? Not Naurang, it's on Platform Road near Nataraj Theatre and Mantri Mall, the same road. So best is you can go to Kaveri Bhavan. ಅಲ್ಲಿ ನೀವು ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಬಹುದು. It should be in 3 sets. ನೀವು ಹೇಳಿದಿರಾ
the same thing reduce it to writing. Writing ಅಲ್ಲಿ to the I mean you must refer it to the consumer forum and ನಿಮ್ಮ ಹೆಸರು ಮತ್ತೆ you will be the complainant there and the opponent party will be the person from whom you have bought the product. So ಅವ್ರನ್ನು party ಮಾಡಿ you can also make the manufacturer also the party. Okay. So ನೀವು complain like will I get my product again? Yes, you can see ನೀವು relief ಕೇಳಬೇಕಾದ್ರೆ you can either ask for refund of the money. But if you are interested in the product, you can ask for, replacement of the product. Okay, that will be one thing. Or you can ask for compensation. That is, idrinda nimge ishtondu tondre agide. So you are asking for a compensation for that. Okay, it should be in 3 copies. Alli file ಮಾಡಬೇಕಾದ್ರೆ you can do that immediately. Okay, they'll usually scrutiny ಮಾಡಿ ಅವರು they'll send the notice to those people and they will have to come. Okay, even if they don't come, ex parte order ಮಾಡಿ ಆಮೇಲೆ execution ಹಾಕೊಳ್ಬಹುದು ನೀವು. So it's not a problem, you can do that. Okay. Okay, Mahesh. Yeah, thank you so much, ma'am. Okay, Yeah, thank you, Mahesh. Thank you so much for calling. 3,000 rupees ಅಂದ್ರೆ ಸ್ನ್ಯಾಪ್ಡೀಲ್ ಇದು ಸಾಕಷ್ಟು ಈ ತರ ನಾನು Yes, I wanted to tell, I said pecuniary jurisdiction anta. Actually up to it is up to 20 lakhs you can file before the district forum. From 20 to 1 crore you have to file it in the state commission. That is a bigger idu. The state commission irodu onde, that is Basava Bhavan anta. I mean it comes just near that Basveshwara circle, Chalukya hotel inda mele. Then above 1 crore andre you'll have to go to the national commission, that's at Delhi. So this is the jurisdiction. Now Mahesh can file before the consumer court either at this one nan heldange district forum. It is a lesser amount andre within 20 lakhs, so he can file it in any of the district ಮಹೇಶ್ forum. ಅವರು ಏನು ಹೇಳಿದ್ರು ಅಂದ್ರೆ ಅವರು ಕೇಳಿದ್ದಕ್ಕೆ ವಾಪಸ್ ನೋಡಿ ಸರ್ ಹಿಂಗ ಆಗೋಗಿದೆ ಅಂತ ಫೋನ್ ಮಾಡಿ ಕೇಳಿದ್ದಕ್ಕೆ ನಾವೇನು ಮಾಡಕ್ಕಾಗಲ್ಲ ಸರ್ ಅಂತ No, they are liable. ಏನೇ ಇರಲಿ, ಆಕ್ಚುಲಿ ಇದು ಈ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಬಂದಿದ್ದೆ ಟು ಪ್ರೊಟೆಕ್ಟ್ ದ ಕನ್ಸ್ಯೂಮರ್ಸ್. ಮೊದಲೆಲ್ಲ ಏನು ಮಾಡ್ತಾರೆ, ತುಂಬ ಗುಡ್ಸ್ ಹಂಗೆ ಇಟ್ಕೊಂಡು ದೇ ಯೂಸ್ ಟು ಹರ್ಡ್ಲ್ ಅಪ್ ಆಲ್ ದ ಪ್ರಾಡಕ್ಟ್ಸ್ ಇಟ್ಕೊಂಡು ಅದನ್ನು ಹೈಯರ್ ಪ್ರೈಸಿಗೆ ಮಾರೋದು, ಆ ಥರ ಈ ಥರ ತುಂಬಾ ಯು ಕ್ಯಾನ್ ಕಾಲ್ ಇಟ್ ಮೋರ್ ಆಫ್ ಚೀಟಿಂಗ್ ಥರ ಮಾಡ್ತಿದ್ರು. ಸೊ ದ್ಯಾಟ್ ಹ್ಯಾಸ್ ಬೀನ್ ರೆಡ್ಯೂಸ್ ಬಿಕಾಸ್ ಆಫ್ ದಿಸ್ ಕನ್ಸ್ಯೂಮರ್ ಫೋರಮ್. ಮತ್ತೊಬ್ರು ಕಾಲರ್ ರೆಡಿ. ಹಲೋ, ಹಲೋ, ನಮಸ್ಕಾರ ಸರ್. ನಮಸ್ಕಾರ ಸರ್, ನಿಮ್ಮ ಹೆಸರು? ಸರ್, ಇಲ್ಲಿ ಒಂದು ಚಪ್ಪಲಿ ಅಂಗಡಿಯಲ್ಲಿ ಚಪ್ಪಲಿ ತಗೊಂಡಿದ್ವಿ. ನಿಮ್ಮ ಹೆಸರು ಸರ್? ವೆಂಕಟೇಶ್ ಅಂತ. ವೆಂಕಟೇಶ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ಹೆಬ್ಬಾಳ ಟೌನ್ಸ್ನಲ್ಲಿಂದ. ಹೆಬ್ಬಾಳಿಂದ? ಹೌದು ಸರ್. ಓಕೆ, ಹೇಳಿ ಸರ್ ನಿಮ್ಮ ಸಮಸ್ಯೆ ಏನು ಅಂತ. ಬ್ರಾಂಡೆಡ್ ಸರ್, ಒಂದು 3 ತಿಂಗಳು 4 ತಿಂಗಳು ಆಯ್ತು. ಅವನ ಚಪ್ಪಲಿ ಕೊಟ್ಟು ಒಂದೇ ವಾರದಲ್ಲಿ ಅದು ಕಿತ್ತೋಯ್ತು. ಹಾ ಸರ್, ಇದನ್ನ ಬೇರೆ ಕೊಡಪ್ಪ ಅಂತೇಳಿ ಕೇಳಿದ್ದಕ್ಕ ಇಲ್ಲ ಆ ತರ ಕೊಡಕ್ಕಾಗಲ್ಲ, ರಿಪೇರಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ನೆಕ್ಸ್ಟ್ ಅವ್ರು ರಿಪೇರಿ ಮಾಡ್ಕೊಟ್ಟಾಗ ಈ ಹಳೆ ಚಪ್ಪಲಿಗಿಂತ ಮೋಸವಾಗಿತ್ತು ಅದು. ಅದು ಕೊಟ್ಟು ವಾಪಸ್ ಬಂದ್ವಿ. ಇನ್ನು ಅವ್ರು ಹೋದ್ರೆ ಇಲ್ಲ ಅದು ರಿಪೇರಿ ಆಗಿಲ್ಲ, ನೀವು ಬೇರೆ ತಗೊಳ್ಳಿ, ಬೇರೆ ಅರ್ಧ ದುಡ್ಡು ಕೊಡಿ ಅಂತ ಕೇಳ್ತಾ ಇದಾರೆ. ಯಾವ ತರ ಸರ್? ಇದು ನೀವು ಯಾವ ಅಂಗಡಿಲಿ ಪರ್ಚೇಸ್ ಮಾಡಿದ್ದು ವೆಂಕಟೇಶ್ ಅವರೇ? ಇಲ್ಲಿ ಗಂಗಾನಗರಲ್ಲಿ ಸರ್. ಬ್ರಾಂಡೆಡಾ? ಹೌದು ಸರ್, ಬಿಲ್ ಕೊಟ್ಟಿದ್ದಾರೆ. ಹೌದಾ, ಓಕೆ. ಇಲ್ಲಿ ಮೇಡಮ್ ಇದಾರೆ, ಅವ್ರು ಹೇಳ್ತಾರೆ. ವೆಂಕಟೇಶ್ ಅವರ ಬಿಲ್ ಇದ್ರೆ ಖಂಡಿತ ನೀವು ಕೇಸ್ ಫೈಲ್ ಮಾಡ್ಬೋದು. ಸಿ ಐ ಮೀನ್ ತುಂಬಾ ಚಿಕ್ಕ ಅಮೌಂಟ್ ಅಂತ ಹೇಳಿ ಎಷ್ಟೋ ಜನ ಅದಕ್ಕೆ ಹೋಗಲ್ಲ, ಎಷ್ಟು ಸಲ ಓಡಾಡ್ಬೇಕು ಅಂತ. ಹೌದು, ಅಲ್ಲ ಯೂಶಲಿ ಚಿಕ್ಕ ಅಮೌಂಟ್ ಅಂದ್ಬಿಟ್ಟು ಎಷ್ಟೋ ಜನ ಹೋಗಲ್ಲ. ಬಟ್ ಕೆಲವರೆಲ್ಲ ಬಂದಿದ್ದಾರೆ, ನಾನು ನೋಡಿದಾಗ ಒಂದ್ಸಲ ಯಾರೋ ಡಿಫೆನ್ಸ್ ಅಲ್ಲಿ ಕೆಲಸ ಮಾಡಿದವರು, ಒಂದು 30 ರೂಪೀಸ್ ಡಿಫ್ರೆನ್ಸ್ ಇದ್ದಿದ್ದಕ್ಕೂ ದೇ ಹ್ಯಾಡ್ ಕಮ್ ಟು ದ ಕನ್ಸ್ಯೂಮರ್ ಫೋರಮ್. ಅವ್ರಿಗೇನು ಆ 30 ರೂಪೀಸ್ ಇಂದ ಏನೂ ಆಗಲ್ಲ, ಬಟ್ ಸ್ಟಿಲ್ ಅವರ ಹಕ್ಕು ಅವ್ರಿಗೆ ಇದ್ ಮಾಡಕ್ಕೆ. ಓಕೆ, ಅರ್ಥ ಆಯ್ತಾ ನಿಮ್ಗೆ? ನೀವ್ ಚಪ್ಪಲಿ ತಗೊಳ್ಬೇಕಾದ್ರೆ ಐ ಮೀನ್ ಯು ಹ್ಯಾವ್ ಪೇಡ್ ಯುವರ್ ಅಮೌಂಟ್, ನೀವು ದುಡ್ಡು ಕೊಟ್ಟು ತಗೊಂಡಿರೋದು. ಸೊ ನಿಮ್ಗೆ ಆ ಬಿಲ್ ಇರೋದ್ರಿಂದ ಖಂಡಿತ ನೀವು ಫೈಲ್ ಮಾಡಿದ್ರೆ ನೀವು ಅದಕ್ಕೆ ಕಾಂಪೆನ್ಸೇಷನ್ ನೀವು ಕೇಳ್ಬಹುದು. ಹೌದು, ಕಾವೇರಿ ಭವನ್ ಅಲ್ಲೇ ಅದಿರೋದು. ಇನ್ನೊಂದು ಮೇಡಮ್, ನಾವು ಸುಮಾರು ಕಡೆ ನಾವು ಪೇಂಟಿಂಗ್ ಕಾಂಟ್ರಾಕ್ಟರ್ ಸುಮಾರು ಕಡೆ ಕೆಲಸ ಮಾಡಿದೀವಿ, ಚೆಕ್ಗಳು ಕೊಟ್ಟಿದ್ದಾರೆ. ಅದು ಆಕ್ಚುಲಿ ಆ ಕಂಪ್ನಿ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ, ಚೆಕ್ ಮಾತ್ರ ನಮ್ಮ ಹತ್ರ ಇದೆ. ಚೆಕ್ ದಟ್ ಕಮ್ಸ್ ಅಂಡರ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಆಕ್ಟ್, ಬಟ್ ಸ್ಟಿಲ್ ಅದಿದ್ರೆ ಕೂಡ ನಿಮ್ಗೆ ಒಳ್ಳೆ
ಗ್ರಿಪ್ ಇದೆಯಲ್ವಾ ಕೇಸ್ ಮೇಲೆ, ನೀವು ಕ್ರಿಮಿನಲ್ ಕೇಸ್ ಹಾಕ್ಬೋದು ಅವ್ರ ಮೇಲೆ. ಅಲ್ಲ ಕ್ರಿಮಿನಲ್ ಕೊಡ್ಬೇಕಾ ಅಥವಾ ನಿಮ್ಮ ಕನ್ಸ್ಯೂಮರ್ ಬರ್ಬೇಕಾ ಮೇಡಮ್? ಕನ್ಸ್ಯೂಮರ್ ಹಾಕೋದು ಯಾವಾಗ ಅಂದ್ರೆ ನೀವು ಸರ್ವಿಸ್ ತಗೊಂಡು ಇದ್ ಮಾಡೋದು. ಇಲ್ಲಿ ನೀವು ಸರ್ವಿಸ್ ಕೊಟ್ಟಿದ್ದೀರಾ, ನಿಮ್ಗೆ ಅಮೌಂಟ್ ಬಂದಿಲ್ಲ, ಸೊ ಇಟ್ ಇಸ್ ರಿಕವರಿ ಆಫ್ ಮನಿ ಅಂತ ಬರುತ್ತೆ. ನಿಮ್ ಮನಿ ರಿಕವರ್ ಮಾಡ್ಬೇಕು. ಓಕೆ, ಚೆಕ್ ಇರೋದ್ರಿಂದ ನೀವು ಕ್ರಿಮಿನಲ್ ಕೇಸ್ ಹಾಕಿ 138 ಕೆಳಗೆ. ನೀವೊಂದು ಅಡ್ವೊಕೇಟ್ ನ ನೋಡಿ ಆತರ ಚೆಕ್, ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಆಕ್ಟ್ ಅಂತ ಹೇಳ್ತೀವಿ, ಅದು ಇಲ್ಲಿ ಕನ್ಸ್ಯೂಮರ್ ಫೋರಮ್ ಅಲ್ಲಿ ಬರಲ್ಲ.